ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನಂದ್ರೆ ಗೋಧಿ ದೋಸೆ ಮಾಡ್ಕೊಂತ ಇದ್ದೀನಿ. ಅದಕ್ಕೆ ಶೇಂಗಾ ಚಟ್ನಿ ಮಾಡ್ಕೊಂತ ಇದ್ದೀನಿ. ಟೊಮೆಟೊ ಹಣ್ಣು ಮೆಣಸಿನ್ಕಾಯಿ ಹುರ್ಕೊಂಡು ನೋಡ್ರಿ. ಇದು ಒಂದು ಸ್ವಲ್ಪ ಕಡಲೆ ತಾಂಡಿನಿ, 100 ಗ್ರಾಮ್ದಷ್ಟು ಕಡಲೆ, ಒಂದು 200 ಗ್ರಾಮ್ನಷ್ಟು ಶೇಂಗಾ ಬೀಜ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ನಮಗೆ. ಒಂದು ಬೆಳಗಡ್ಡೆ ಸಣ್ಣದು. ಹೊಸ ನೋಡೋದಲ್ಲ ಸಬ್ಸ್ಕ್ರೈಬರ್ ಆಗ್ರಿ, ನೋಡೋಂತಾರಲ್ಲ ಲೈಕ್ ಮಾಡ್ರಿ ಫ್ರೆಂಡ್ಸ್. ಭಾಳಷ್ಟು ಜನ ನೋಡ್ತಾ ಇದ್ರಿ, ಲೈಕ್ ಮಾಡ್ತಾ ಇಲ್ಲ, ಲೈಕ್ ಮಾಡ್ರಿ ಪ್ಲೀಸ್. ಇವಾಗ ಸ್ವಲ್ಪ ಎಣ್ಣೆ ಹಾಕೊಂಡು ಹುರ್ಕೊಂತ ಇದ್ದೀನಿ. ಎಣ್ಣೆ ಹಾಕಿದ್ಮೇಲೆ ಬೇಸ್ ಒಂದು 2 ನಿಮಿಷ ಹುರ್ಕೋಬೇಕು. ಟೊಮೆಟೊ ಮೆಣಸಿನ್ಕಾಯಿ ಎಲ್ಲ ಉರಿಯೋದಾಯ್ತಲ್ಲ, ಫಸ್ಟು ಚಟ್ನಿ ಮಾಡಿ ಒಗ್ಗರಣೆ ಹಾಕೊಂಡ್ಬಿಡ್ತೀನಿ. ಚಟ್ನಿ ಮಿಕ್ಸಿ ಹಾಕೊಂಡು ಒಗ್ಗರಣೆ ಹಾಕೊಂಡು ಚಟ್ನಿ ರೆಡಿ ಆದ್ಮೇಲೆ ದೋಸೆ ಹಾಕ್ಯಂತೀನಿ. ಚಟ್ನಿ ಬೇಕಾದ್ರೆ ಐಟಮ್ ಎಲ್ಲ ರೆಡಿ ಮಾಡ್ತೀನಿ ನೋಡ್ರಿ. ಇವೆಲ್ಲ ರೆಡಿ ಮಾಡ್ಕೊಂಡು ಅಲ್ಲ, ಇವಾಗ ಮಿಕ್ಸಿ ಹಾಕೊಂಡ್ಬಿಡ್ತೀನಿ. ಇದು ಸಣ್ಣ ಬಾಕ್ಸ್ ಅಲ್ಲ, ಹಂಗಾಗಿ ಫಸ್ಟಿಗೆ ಪುಡಿ ಮಾಡೀನಿ. ಇವಾಗ ಆಮೇಲೆ ಸ್ವಲ್ಪ ನೀರು ಹಾಕ್ತೀನಿ ನೋಡ್ರಿ. ದೊಡ್ಡ ಬಾಕ್ಸ್ ಆದರೆ ಒಂದೇ ಸಲ ಹಾಕ್ಕೊಂಬಿಡ್ಬೋದು. ಇದು ಸಣ್ಣ ಬಾಕ್ಸ್ ಅಲ್ಲ, ಹಂಗಾಗಿ ಜಾಸ್ತಿ ನೀರು ಹಾಕ್ಬಿಟ್ರೆ ಜಾಸ್ತಿ ಆಗ್ಬಿಡ್ತೈತಲ್ಲ ಚಟ್ನಿ, ತಿರ್ಗೋದಿಲ್ಲ ಅವಾಗ ಬಟ್ಲ. ಹಂಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇವಾಗೆಲ್ಲ ಹಾಕ್ಕೊಂಬಿಡ್ತೀನಿ ಮೆಣಸಿನ್ಕಾಯಿ ಎಲ್ಲ. ಟೊಮೆಟೊ ಒಂದು ಬಾಕ್ಸ್ ಆಗ್ತಾವ, ಟೊಮೆಟೊ ಹಾಕ್ಬಿಡ್ತೀನಿ ಸಪ್ರೇಟು. ಇವಾಗ ಮೆಣಸಿನ್ಕಾಯಿ ಹಾಕ್ಯಂತಿದ್ದೀನಲ್ಲ, ಫಸ್ಟಿಗೆ ಉಪ್ಪು ಏನು ಹಾಕೋದಿಲ್ಲ. ಇವಾಗ ಮೆಣಸಿನ್ಕಾಯಿ ಹಾಕ್ಯಬೇಕಾರೆ ಉಪ್ಪು ಹಾಕ್ಕೋಬೇಕು. ಫ್ರೆಂಡ್ಸ್, ಇವಾಗ ಚಟ್ನೆಲ್ಲ ಹಾಕ್ಕೊಂಬಿಡ್ತೀನಿ. ಚಟ್ನಿ ಹಾಕಿದ್ಮೇಲೆ ಒಗ್ಗರಣೆ ಹಾಕ್ಬಿಡ್ತೀನಿ. ಫ್ರೆಂಡ್ಸ್, ನಾನು ಚಟ್ನಿ ಎಲ್ಲ ರೆಡಿ ಆಯ್ತು ನೋಡ್ರಿ. ಇವಾಗ ಎಷ್ಟು ಬೇಕಷ್ಟು ನೀರು ಇಲ್ಲೇ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ನೀರು ಹಾಕೊಂಡಿನಲ್ಲ, ಬೇಸೆಲ್ಲ ಚಟ್ನಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಒಗ್ಗರಣೆ ಚಟ್ನಿ ಫಸ್ಟಿಗೆ ಹಾಕಿರ್ತಾನಲ್ಲ ಸಪ್ರೇಟು, ಹಂಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಚಟ್ನಿ ಸ್ವಲ್ಪ ನೀರಿಗೆ ಇರಬೇಕು, ಭಾಳ ಟೇಸ್ಟ್ ಇರ್ತದೆ. ಇವಾಗ ಚಟ್ನಿಗೆ ಕಡಾಯಿ ತಗೊಂಡಿನಿ, ಒಗ್ಗರಣೆ ಹಾಕ್ಕೋಬೇಕಾ. ಸ್ವಲ್ಪ ಒಂದು 4 ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಫ್ರೆಂಡ್ಸ್, ಇವು ಸಪ್ರೇಟ್ ಎಲ್ಲ ತಂದಿದ್ವಿ ಹಬ್ಬಕ್ಕೆ. ಮನೆಯವ್ರದ್ದು ಏನು ಮಾಡಲ್ಲ, ಮತ್ತು ಅಡುಗೆ ಮಾಡ್ಬೇಕು, ಪ್ರತಿಯೊಂದು ಹೊರಲ್ಲಿದೆ ತಂದು ಮಾಡ್ಬೇಕು ನಾವು ಮನೆ ಕ್ಲೀನ್ ಮಾಡ್ಕೊಂಡ್ಮೇಲೆ. ಹಂಗಾಗಿ ಹಬ್ಬಕ್ಕೆ ತಂದಿದ್ದೆಲ್ಲ ಸಪ್ರೇಟ್ ಹಂಗೆ ಇಟ್ಬಿಟ್ಟಿನಿ, ಇನ್ನು ತೆಗ್ದಿಟ್ಟಿಲ್ಲ. ಇದ್ರಾಗ ಏನು ಬೇಕಂತ ತಗೊಂಡು ನಮ್ಮ ಅಜ್ಜಿ ಎಲ್ಲ ಹಂಗೆ ಇಟ್ಟಾಳ. ಎಲ್ಲ ತೆಗೆದಿಡ್ಬೇಕು ಇನ್ನು ಡಬ್ಬೆಗಳಿಗೆ ಹಾಕಿ. ಮಸಾಲೆ ಐಟಮು, ಖಾರ ಪುಡಿ, ಉಪ್ಪು, ಅರಿಶಿನ, ಸಾಸಿವೆ, ಜೀರಿಗೆ ಪ್ರತಿಯೊಂದು
ಹಂಗೆ ಇಟ್ಬಿಟ್ಟಾಳ ಎಲ್ಲ. ಸಾಸಿವೆ ಜೊತೆ ತಗೊಂಡಿನಲ್ಲ, ಕಡೆ ಕಾದಕ್ಕೆ ಸ್ವಲ್ಪ ಎಣ್ಣೆ ಹಾಕಿರ್ತೀನಿ. ಕರಿಬೇವು, ಒಣಮೆಣಸಿನ್ಕಾಯಿ ಅಲ್ಲ, ಒಂದರಾಗ 2 ಮಾಡ್ಕೊತೀನಿ. ಸ್ವಲ್ಪ ಕರಿಬೇವು, ಎಣ್ಣೆ ಕಾದ ತವಗೆ ಸಾಸಿವೆ ಜೀರಿಗೆ ಕರಿಬೇವು ಎಲ್ಲ ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್ ಎಲ್ಲ ಕಾಳಕ್ಕೆ ನೋಡ್ರಿ. ಇವಾಗ ಚಟ್ನಿ ಹಾಕ್ಕೊಂತಿದ್ದೀನಿ. ಇವಾಗ ಚಟ್ನಿ ಹಾಕ್ಕೊಂತಿದ್ದೀನಿ. ಇವಾಗ ಉಪ್ಪು ನೋಡಿ, ಉಪ್ಪು ಆಗಿಲ್ಲ ಅಂದರೆ ಒಂದು ಸ್ವಲ್ಪ ಹಾಕ್ಕೋಬೋದು. ಇವಾಗ ಚಟ್ನಿ ಒಗ್ಗರಣೆ ಹಾಕೈತಲ್ಲ, ತೆಗೆದಿಟ್ಬಿಡ್ತೀನಿ. ಫ್ರೆಂಡ್ಸ್ ಅವಾಗೆ ಹಂಚಕ್ಕೆ ಆಗತ್ತೆ ನೋಡ್ರಿ. ಫಸ್ಟು ನೀರು ಹಾಕ್ಬಿಡ್ತೀನಿ, ಆಮೇಲೆ ಬಿಳೆಬಟ್ಟೆ ತಗೊಂಡಿನಿ, ಆಮೇಲೆ ಎಣ್ಣೆ ಹರ್ಕೊಂತೀನಿ. ಫಸ್ಟ್ ನೀರು ಹಾಕ್ಬೇಕು, ಆಮೇಲೆ ದೋಸೆ ಬೇಯಿಸಿ ಬರ್ತಾವ. ಅವಾಗೆ ಇಟ್ಟು ಕಲಸಿಟ್ಕೊಂಡು ನೋಡ್ರಿ. ನಾವು ಒಂದು ಅರ್ಧ ಗಂಟೆ ಮುಂಚೆಗೆ ಇಟ್ಟು ಕಲಸಿಟ್ಕೋಬೇಕು. ಗೋಧಿ ಹಿಟ್ಟು ಬೇಯಿಸಿ ಎಲ್ಲೆಲ್ಲೂ ಉಂಟೆ ಇಲ್ದಂಗೆ ಕಲಸಿಟ್ಕೋಬೇಕು ನೋಡ್ರಿ. ಹಂಗಾದ್ರೆ ದೋಸೆ ಬೇಯಿಸಿ ಬರ್ತಾವ. ಒಂದು 2 ನಿಮಿಷ ಮುಚ್ಚಿಬಿಡ್ತೀನಿ. ಮುಚ್ಚಬೋದು, ಇದ್ರೆ ಹಂಗೇನು ಹಾಕ್ಬೋದು, ನಾವು ಹೆಂಗಾದ್ರೂ ಬರ್ತಾವ. ಇದಕ್ಕೆ ಬಂದು ನಾನು ಉದ್ದಿನಬೇಳೆ ಏನು ಹಾಕಿಲ್ಲ, ಉದ್ದಿನಬೇಳೆನ ಹಾಕ್ಬೋದು, ಬೇಯಿಸಿರ್ತಾವ. ನಾವು ಸೋಡಾ ಪುಡಿ ಉಪ್ಪು ಹಾಕಿ ನೆನಿಟ್ಕೊಂಡಿನಿ ಅಷ್ಟೇ. ಮೊಟ್ಟೆ ಹಾಕಿದ್ರಗನ ಭಾಳ ಸೂಪರಾಗಿರ್ತಾವ. ಇವತ್ತು ಹುಣ್ಣಿಮೆ ಎಲ್ಲ, ಹಂಗಾಗಿ ನಾನು ಮೊಟ್ಟೆ ಹಾಕಿಲ್ಲ. ಫ್ರೆಂಡ್ಸ್ ಇವಾಗ ಪ್ಲೇಟ್ ಹಾಕ್ಬಿಡ್ತೀನಿ. ಫ್ರೆಂಡ್ಸ್ ಇವಾಗ ಈ ಥರ ತಿರುವಾಕ್ಯಾವಕ್ಕೆ ನೋಡ್ರಿ. 2 ಸೈಡ್ ಸುಟ್ಕೋಬೇಕು. ಈ ದೋಸೆ ಅಕ್ಕಿ ದೋಸೆ ಆದರೆ ನಾವು ಒಂದೇ ಸೈಡ್ ಸುಟ್ಕೊಂತೀವಿ. ಈ ದೋಸೆ ತಿರುವಾಕ್ಬೇಕು. ತಿರುವಾಕಿದಾಗನೆ ಸೂಪರ್ ಇರ್ತೈತೆ. ಮೇಲೆ ಇರ್ತೈತಲ್ಲ, ಹಂಗಾಗಿ ಬೇಯಿಸಿದಾಗುತ್ತೆ. ಬಿಸಿಗೆ ತಿರುವಾಕ್ತಿವಲ್ಲ, ಬೇಯಿಸಿಬಿಡುತ್ತೆ, ಭಾಳ ಸೂಪರನ್ನು ಇರ್ತಾವ. ಫ್ರೆಂಡ್ಸ್ ಇವಾಗ ಇನ್ನೊಂದು ಸೈಡ್ ತಿರುವಾಕಿ ಅಂತ ಇದೀನಿ ನೋಡ್ರಿ. ನೋಡ್ರಿ ಎಷ್ಟು ಕೆಂಪು ಇರುತ್ತೆ. ಈ ಥರ ಆಗಬೇಕು ದೋಸೆ ಎಲ್ಲ, ಭಾಳ ಸೂಪರ್ ಇರ್ತಾವ. ಇವಾಗ ದೋಸೆ ರೆಡಿ ಆಯ್ತಲ್ಲ, ತಕ್ಕಂತಿದೀನಿ ನೋಡ್ರಿ. ಫ್ರೆಂಡ್ಸ್ ಗೋಧಿ ದೋಸೆ ಎಷ್ಟು ಚೆನ್ನಾಗದವ. ನೀವೊಂದ್ಸಲ ಟ್ರೈ ಮಾಡಿರಿ ನಿಮ್ಮ ಮನ್ಯಾಗ, ಭಾಳ ಸೂಪರಾಗಿರ್ತಾವ. ಚಟ್ನಿ ಜೊತೆ ದೋಸೆ ಇದ್ರಾಗ ಇನ್ನು ಕೊತ್ತಂಬರಿ, ಮೊಟ್ಟೆ, ಸ್ವಲ್ಪ ಉಳ್ಳಾಗಡ್ಡೆ ಹಾಕಿದಾಗ ಭಾಳ ಸೂಪರಾಗಿರ್ತಾವ. ಸಣ್ಣ ಕಟ್ ಮಾಡಾಕ್ಯಂದ್ರಿಗಿನ ನಾನು ಇವತ್ತು ಹುಣ್ಣಿಮೆ ಐತಲ್ಲ, ಹಂಗಾಗಿ ಮೊಟ್ಟೆ ಹಾಕ್ಕೊಂಡಿಲ್ಲ ನಾನು. ಹಿಂಗಾದ್ರೂ ಭಾಳ ಸೂಪರಾಗಿರ್ತಾವ. ಚಟ್ನಿ ಜೊತೆ ಭಾಳ ಸೂಪರಾಗಿರ್ತಾವ. ಇನ್ನು ಆಲೂಗಡ್ಡೆ ಪಲ್ಯ ಮಾಡ್ಕೋಬೇಕು, ಮಾಡ್ಕೊಂಡಿಲ್ಲ, ಟೈಮ್ ಆಗ್ತದೆ ಅಂತೇಳಿ ಈ ವಿಡಿಯೋ ಎಲ್ಲೇ ಮುಗಿಸ್ತಿದ್ದೀನಿ. ಹೊಸ ನೋಡೋತಾರಲ್ಲ ಸಬ್ಸ್ಕ್ರೈಬರ್ ಆಗ್ರಿ, ನೋಡೋಂತಾರಲ್ಲ ಲೈಕ್ ಮಾಡಿರಿ. ಇನ್ನು ನೆಕ್ಸ್ಟ್ ವಿಡಿಯೋದಾಗ ಕಲಿಯೋಣ.